ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು. ದುರಿತಗಳು ಅಧಿಕವಾವುದು ನಿಂದೆ, ಜೀವನವೆರಿಸಿದ ಮರಣವಾವುದು ಚಿಂತೆ, ಕೆಡುವ ಶರೀರದ ಸಫಲತೆ ಯಾವುದು ಪರಹಿತ, ಕಿಂಕರ ವೃತ್ತಿ ಯಾವುದು ತನಗೆ ಅಳಿಯಾಸೆ. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು. ಹಸುವಿನ ಓರಿಗೆ ಯಾವುದು ಒಂದು ಅಭಿಮಾನವು, ಹೆಸರ ಜಾಗರಣ ಯಾವುದು ಸದಸದ್ವಿವೇಕ. ಶಶಿಯ ಶೀತಳದ ಅಂದವಾವುದು ಶಮೆ, ಸುಧಾರಸದ ಧಾರೆ ಯಾವುದು ಮಿಗೆ ಮೃದು ವಚನ. ಸಂಗತಮಾಗಿ ಜೋಡಿಸಿ ಕೇಳಿದ ಉತ್ತರದ ಇಂಗಿತವನ್ನೇ ಅರಿವನೇ ನೀತಿ ಕ್ರೇಸ 14. ತಳುವದೆ ಮಾಡ್ತದಾವುದು ಪವರ್ಣ, ಒಗ್ಗಳಿಕೆ ಯಾವುದು ಸುಚರಿತ್ರವು. ಈ ಮನುಜಕುಲ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು, ವೀರವಾವುದು ಕಂತು ವಿಜಯ. ಸಂಗತಮಾಗಿ ಜೋಡಿಸಿ ಪೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆವನೇ ಬಲ್ಲವನು. ಗುರುತನವಾವುದು ಇಳೆಯಲು ಅಯಾಚನೆ, ಪರತರ ಸುಖವಾವುದು ಅಖಿಲ ಭೋಗ ವಿರತಿ. ವರಗುಣವಾವುದು ಉದಾರವು, ಅಚ್ಚಳಿ ಆಭರಣವಾವುದು ಬಗೆಗಳಿಸುವ ವಿದ್ಯೆ. ಮತಿಗೆ ಮಂಗಲವಿಯುವುದಾವುದು ಉತ್ತಮರ ಸಂಘವು, ಅತಿನಿಷ್ಠೆ ಬಿಡುವುದಾವುದು ಹರಸಮಯ. ಹಿತವಾವುದು ಇಹ ಪರದು ಧರ್ಮರತಿ, ಸದುಗತಿ ಯಾವುದನೇ ಶಂಭುಲಿಂಗವಾಗಿರುವುದು. ಸಂಗತಮಾಗಿ ಜೋಡಿಸಿ ಕೇಳಿದ ಉತ್ತರದ ಇಂಗಿತವನ್ನು ಅರಿವನೇ ಬಲ್ಲವನು. ಸಂಘದೊಳಗೆ ಬಂದ ಅಲ್ಲಿ ಕೇಳಿದಂಥ ವಿಚಾರಗಳನ್ನ ಅರ್ಥ ನಡೆಯುವನ್ನ ಬಲ್ಲವ, ಇಲ್ಲ ಅಂದ್ರೆ ಬಲ್ಲವರಾಗೋದು. ಎಷ್ಟು ದಿನ ಮಾಡಿದ್ದೆಲ್ಲನ್ನು ಇದಾದ ಇನ್ನು ಮೇಲೆ ಮಾಡಬಾರ್ದು ಅಂತ ಸಂಘದೊಳಗೆ ಅಲ್ಲಿ ಕೇಳಂತ ವಿಚಾರಗಳಿಗೆ ಅನುಸಾರವಾಗಿ ಅರ್ಥ ನಡೆಯುವ ಬಲ್ಲವ. ಬಲ್ಲವರು ಅಂದ್ರೆ ಯಾರ ಅಂದ್ರೆ ಉತ್ತಮ ಆಚರಣೆಯಲ್ಲಿ ಉತ್ತಮ ರೀತಿಯಾಗಿ ನೀತಿಯುತ ಜೀವನವನ್ನು ನಡೆಸ್ತಾರೆ ಬಲ್ಲವ. ಹೌದಲ್ರಿ? ಹಿಂಗೆ ತಿಳಿಲ್ಲ ಮಾಡಿದ್ದು ಕ್ಷಮೆಗೆ ಐತಿ, ತಿಳಿದ ಮೇಲೆ ಮಾಡಬಾರ್ದು. ಸಣ್ಣ ಹುಡ್ರನ್ನ ಏನ್ ತಪ್ಪು ಮಾಡಿದ್ರು ಮನ್ನಿಸ್ತಾರೆ, ದೊಡ್ಡವ್ರ ತಪ್ಪನ್ನ ಮನ್ನಿಸೋದಿಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ತಾರೆ. ಏನು ತಿಳಿದು ಮಾಡ್ತೇನೆ ನೀನು ಅಂತೇಳಿಲ್ಲ, ತಿಳಿದು ಮಾಡ್ತಿಲ್ಲ. ಬಾಲಾಪರಾಧಿಗಳಿಗೆ ಶಿಕ್ಷೆ ಕಡಿಮೆ, ಅವ್ರಿಗೆ ಶಿಕ್ಷಣ ಇಲ್ಲ, ಅವರಿಗೆ ಶಿಕ್ಷಣ ಕೊಡ್ತಾರೆ, ಅವ್ರಿಗೆ ಶಿಕ್ಷಣ ಕೊಡ್ತಾರೆ. ಇನ್ನು ಮುಂದೆ ಸರಿಯಾಗಿ ಅವ್ರ ಜೀವನ ಕ್ರಮ ಸಾಗಲಿ ಅನ್ನೋ ಸಲುವಾಗಿದ್ದ ಅವ್ರಿಗೆ ವಯಸ್ಸಿಗೆ ಅನುಸಾರವಾಗಿ ಅಲ್ಲಿ ಶಿಕ್ಷಣವನ್ನು ಕೊಡ್ತಾರೆ. ಹೌದಲ್ರಿ? ಮುಂದಿನ ಜೀವನ ಅವ್ರದ್ದು ಸುಗಮವಾಗಿ ನಡೀಲಿ ಅಂತ ತಿಳ್ಕೊಂಡು ಅಲ್ಲಿ ಶಿಕ್ಷೆ ಕೊಡೋದಿಲ್ಲ, ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ, ಉದ್ಯೋಗ ಕಲಿಸ್ತಾರ. ಹೌದಲ್ರಿ? ಅದಕ್ಕೆ ಇನ್ನು ತಿಳಿದ ಮೇಲೆ ನಾವು ಮಾಡಬಾರ್ದು. ಈ ಉತ್ತಮರ ಸಂಘದೊಳಗೆ ಬಂದ ಮೇಲೆ ತಿಳಿದ ಮೇಲೆ ಅಲ್ಲಿ ಕೇಳಿದಂಥ ವಿಚಾರಗಳನ್ನ ಅರ್ಥ ನಡೆಯೋ ಬಲ್ಲವಾಕನ. ತಿಳಿಲ್ಲ ಮಾಡಿದ್ದ ಕ್ಷಮೆಗೆ ಅರ್ಹತೆ ಐತಿ, ತಿಳಿದು ಮಾಡೋದು ಕ್ಷಮೆಗೆ ಅರ್ಹತೆ ಐತಿ. ಅದಕ್ಕೆ ಪಶು ಜನ್ಮದಾಗ ಹೆಂಗಾರ ಇದ್ರು ನಡೀತೈತಿ, ಮನುಷ್ಯ ಜನ್ಮದಾಗ ಬಂದ ಮೇಲೆ ನೀತಿಯುತವಾದಂಥ ಜೀವನ ಕ್ರಮ ಇರಬೇಕು. ಪಶು ಜನ್ಮ ಅದು ಹೆಂಗಾರ ಬಂತದ ಹೆಂಗ ನೀತಿ, ಅದ್ರ ನೀತಿ ಅದು ಧರ್ಮ ಪಾಲನೆ ಮಾಡ್ತೈತೆ, ಅದು ನೀತಿ ಉಲ್ಲಂಘನೆ ಮಾಡೋದಿಲ್ಲ. ಆದ್ರೆ ನಾವು ತಿಳ್ಕೊಂತೇವೆ ಪಶುವಿನಂತೆ ವರ್ತನೆ ಬೇಡ, ಮನುಷ್ಯ ಅದೇ ನೀನು ಪಶು ಗಿಶು ಅಲ್ಲ ಅಂತ ಅಂತಿರ್ತೇವೆ ನಾವು ಮಾತಾಡೋದು. ಅದಕ್ಕೆ ಮನುಷ್ಯ ಆದ್ಮೇಲೆ ಯಾವುದೇ ಜೀವಿ ಕಾಯ ವಾಚ ಮನಸ್ಸ ನೋವಾಗ್ಲಾರ್ದಂಗೆ ನಡ್ಕೊಳ್ಬೇಕು, ಅವಾಗ ಬಲ್ಲವಕ್ಕನ. ಹೌದಲ್ಲ? ಬಲ್ಲವ ಅಂದ್ರೆ ಇದ್ರ ಅರ್ಥ ಉತ್ತಮ ಆಚರಣೆಯಲ್ಲಿತ್ತ ನಡೆಯೋ ಬಲ್ಲವ. ಇನ್ನೊಂದು ಜೀವಿಗೆ, ಯಾವುದೇ ಜೀವಿಗೆ ತನ್ನ ವರ್ಗಲ್ಲ, ಇನ್ನೊಂದು ಯಾವುದೇ ಜೀವಿಗೂ ಕೂಡ ನೋವಾಗಲಾರ್ದಂಥ ಆಚರಣೆ, ಶರೀರ ವಾಣಿ ಮನುಷ್ಯನಿಂದ ಯಾವುದೇ ಜೀವಿಗೆ ತೊಂದರೆ ಆಗಲಾರ್ದಂಗೆ ನಡೆಯೋ ಬಲ್ಲವ. ಹೌದಲ್ಲ? ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಇದು ಬರಬೇಕು ಅಂತ,
ಈ ಆಚರಣೆ ಬರ್ಬೇಕು. ನೀತಿನ ಇಲ್ಲ ಅಂದ್ರ ಮನುಷ್ಯ ಜನ್ಮ ಬಂದದ್ದು ಬೇಡ. ಅದಕ್ಕೆ ತಿಳಿದು ಮಾಡಿದ್ದು ಶಿಕ್ಷೆ ಆಗೋದ. ಎಲ್ಲೋ ಮಾಡಿದಂತ ಪಾಪವನ್ನು ಇಲ್ಲಿ ಬಂದ್ಮೇಲೆ ಕಳ್ಕೊಂತೇವೆ. ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ಕಳ್ಕೊಂತೇವೆ. ಮನುಷ್ಯ ಜನ್ಮದ ಮಾಡಿದ ಪಾಪವನ್ನು ಎಲ್ಲಿ ಹೋಗಿ ಕಳ್ಕೊಂತೀರಿ? ಎಲ್ಲಿ ಹೋಗಿ ಕಳ್ಕೊಳಕ್ ಸಾಧ್ಯನೇ? ಮುಂದೆ ತೀರಿಸ್ಬೇಕಾಗೈತಿ. ಹಿಂದ್ ಮಾಡಿದಂತ ಪಾಪವನ್ನು ಈಗ ತೀರಿಸುವಂತ ಏನ್ ಮಾಡಾಕತ್ತೇವ, ಮುಂದೆ ಏನಾಗ್ಬೇಕು ಅನ್ನೋದನ್ನ ಈಗ ಮಾಡಾಕತ್ತೇವ ನಾವು. ಆಗಾಮಿ ಕರ್ಮವನ್ನು ಮಾಡಾಕತ್ತೇವಿ. ಹೌದಲ್ರಿ? ಅದಕ್ಕೆ ಅದು ಆಗಾಮಿ ಕರ್ಮ ನಡಿಲ್ಲ ಅಂದಂಗೆ ಜೀವನ ಕ್ರಮವನ್ನು ಇಟ್ಕೊಳ್ಬೇಕು. ಅದಕ್ಕೆ ಅವರು ಸಂಗತಮಾಗಿ ಭೇದ ಉತ್ತರದ ಇಂಗಿತವನ್ನು ಅರತ ನಡೆಯೋಣ ಬಲ್ಲ. ನಡಿಬೇಕು ಅಂದ್ರೆ ಆಚರಣೆ ತರಬೇಕು ಅಂತ. ದೂರಿತದೊಳಗೆ ಅದಕ್ಕೆ ಯಾವ್ದಾದ್ರು ನಿಂದೆ ಅಂತ ಹೇಳಿದ್ರೆ, ನಿಂದೆ ಮಾಡೋದು ಬಿಡ್ಬೇಕು. ಇನ್ನೊಬ್ಬರ ಬಗ್ಗೆ ಆಡ್ಕೊಳೋದು ಬಿಡ್ಬೇಕು. ನಾವು ಇನ್ನೊಬ್ರು ಆಡ್ಕೊಂಡ್ರ ನಮ್ಗೆ ಹೊಡ್ತಂತ. ನಮ್ಮ ದೋಷಗಳ ಸಾಕಷ್ಟು ಅದಾವ. ಆದ್ರೆ ಇನ್ನೊಬ್ರದ್ದು ಆಡ್ಕೊಳೋದು, ಇನ್ನೊಬ್ರದ್ದು ಆಡ್ಕೊಂಡಾಗ ನಮಗ್ ಸಮಾಧಾನ. ಈ ಗುಣ ಹೋಗ್ಬೇಕು ಅಂತ ಹೇಳ್ತಾರ. ದುರಿತದೊಳಗೆ ಅದಕ್ಕೆ ಯಾವ್ದು, ಕೆಟ್ಟ ಕೆಲಸದೊಳಗೆ ಅದಕ್ಕೆ ಯಾವ್ದು ಅಂದ್ರ ನಿಂದ. ದುರಿತದೊಳಗೆ ಅತ್ಯಂತ ಕೆಟ್ಟ ಕೆಲಸ ಅಂದ್ರೆ ಇದೆ, ಕಳ್ಳತನಕ್ಕಿಂತಲೂ ಕೆಟ್ಟ. ಹೌದು. ನಿಂದೆ ಅಂದ್ರೆ ಇನ್ನೊಬ್ಬರ ಬಗ್ಗೆ ಆಡ್ಕೊ. ಅವ ಹಂಗಿಲ್ಲ ಗೊತ್ತಾ ಇಲ್ಲ ನಿಮ್ಗೆ. ಅದು ಏನನ್ನೋದು ಇವ್ ನೋಡೇ ಇಲ್ಲ. ಯಾರೋ ಹಾದಿ ಹೋಗುವಾಗ ಕೇಳಿದಂತ ಮಾತನ್ನ ಇವ್ ಮತ್ತ ತಾನು ಒಂದು ಸೇರಿಸಿ ಆಡ್ಕೊಂತ. ಹೌದು. ಯಾವ್ದ್ರಪ್ಪ ಬಲ್ಲ ಅದಕ್ಕೆ ಅಷ್ಟ ಅದಕ್ಕೆ ಎಲ್ಲರಂತಕ್ಕೂ ಬಂದ್ಬಿಡುತ್ತೆ. ಅದ ಹಂಗಾರಿ. ಅದಕ್ಕೆ ಅವ್ರು ಹೇಳ್ತಾರ, ದುರಿತದೊಳಗೆ ಅದಕ್ಕೆ ಇದ ಐತಿ, ನಿಂದೆನ ಐತಿ. ಅವನ್ ಸಮೀಪದಿಂದ ಇವ್ ನೋಡೇ ಇಲ್ಲ, ಅವನ್ ಗುಣ ಇವ್ ಗೊತ್ತೇ ಇಲ್ಲ, ಅವನ್ ಕೂಡ ಒಡನಾಟ ಇಲ್ಲ. ಆದ್ರೂ ಯಾರೋ ಒಬ್ರು ಮಾತಾಡೋದನ್ನ ಕೇಳಿ ಇವ್ ಮಾಡ್ಕೊಣ. ಹ್ಞೂನ್ರಿ. ವಿಷಯದಲ್ಲಿರತಕ್ಕಂಥ ಆಸಕ್ತಿನ ಎಲ್ಲ ಮಾಡಕ್ ಹಚ್ಚೋದ್ರಿ. ವಿಷಯದಲ್ಲಿ ಆಸಕ್ತಿ ಇಲ್ಲ ಅಂದ್ರ ಯಾರದು ಇನ್ನೊಬ್ಬರನ್ನ ನೋಡಾಕ ಹೋಗುದಿಲ್ಲ. ಹೌದಲ್ಲ? ವಿಷಯಗಳ ಆಸಕ್ತಿ ಎಲ್ಲಿ ಹಂಗಿರ್ತಾವ ಹಂಗ ನಡೀತೈತೆ. ವಿಷಯಗಳಲ್ಲಿ ಆಸಕ್ತಿ ಯಾವ ಕಳ್ಕೊಂಡಿರ್ತಾವ, ನಾವು ಇನ್ನೊಬ್ರದ್ದು ಯಾಕೆ ನೋಡಕ್ ಹೋಗ್ತಾನ? ಏನಾರ ಯಾಕೆ ಮಾಡ್ಕೊಳ್ಬಿಡ್ತ ಹೌದಂತ. ಇನ್ನೊಬ್ಬರದ ಕಡೆ ಲಕ್ಷಣ ಕೊಡುದಿಲ್ಲ. ನಮ್ದಷ್ಟು ನಾವು ನೋಡ್ಕೊಂಡು ಹೋಗ್ಪ. ನಾವ್ ಎಡಲಾರ್ದಂಗ ಹೋಗ್ಬೇಕಾಗೈತೆ ಅಷ್ಟೇ. ಇನ್ನೊಬ್ಬರದ ಎಡವಿದ್ ನೋಡ್ಕೊಂತ ಹೋದೇವ್ ನಾವ್ ಎಡುತ್ತೇವ. ಹೌದಲ್ರಿ? ನಾವು ಎಡಬಾರ್ದಂದ್ರ ನಾವು ನಮ್ ದೃಷ್ಟಿ ಕೆಳಗೆ ಇರ್ಬೇಕು. ಅಲ್ಲಿ ಹೋಗ್ತೇವ್ರ ಎಡುವುದು. ಅದಕ್ಕೆ ದುರಿತದೊಳಗೆ ಅತ್ಯಂತ ಕೆಟ್ಟ ಕೆಲಸ ಯಾವ್ದು? ಕೆಟ್ಟ ಕೆಲಸದೊಳಗೆ ಅತ್ಯಂತ ಕೆಟ್ಟ ಕೆಲಸ ನಿಂದೆ. ಯಾಕಂದ್ರೆ ಅವ್ ಏನ್ ಮಾಡ್ಯಾನ ಅನ್ನೋದ ಗೊತ್ತಿಲ್ಲ, ಇವ್ ನೋಡೇ ಇಲ್ಲ, ಕಣ್ಣಾರೆ ನೋಡಿಲ್ಲ. ಇವ್ ಏನು ಅದರ ಇದಿಲ್ಲ, ಆದ್ರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾನಂದ್ರ ಅದಕ್ಕೆ ಕೆಟ್ಟ ಅಂತೀವಿ. ಅದಕ್ಕೆ ಇದನ್ನ ಮಾಡಬಾರ್ದು. ಕೆಟ್ಟ ಕೆಲಸದೊಳಗೆ ಅತ್ಯಂತ ಕೆಟ್ಟ ಕೆಲಸ ನಿಂದೆ. ಇನ್ನೊಬ್ಬರ ಬಗ್ಗೆ ಆಡ್ಕೊಂಡು ಬಿಡ್ಬೇಕು ಅಂತ. ಇನ್ನು ಮೇಲೆ ಬಿಡ್ಬೇಕು. ಹಿಂದ್ ಮಾಡಿದ ಆಗಿ ಹೋಗ್ತೇವೆ, ಇನ್ನು ಮೇಲೆ ಬಿಡ್ಬೇಕು ಅಂತ ಹೇಳಿ. ಇನ್ನೊಬ್ಬರ ಬಗ್ಗೆ ಆಡ್ಕೊಂಡು ಬಿಡ್ಬೇಕು. ನಾವು ಏನ್ ಮಾಡ್ತೇವೆ ಮತ್ತೆ ಅದ ಆಡ್ಕೊಳೋದು. ಹೌದಲ್ಲ? ಅದನ್ನ ಬಿಡ್ಬೇಕು. ಅದನ್ನ ಬಿಟ್ಟಾಗ ನಮ್ಗೆ ನನ್ನ ನಿಜವನ್ನ ತಿಳಿಯಾಕ ಸಾಧ್ಯ. ಹೌದಲ್ಲ?
ಅದಕ್ಕೆ ಕೆಟ್ಟ ಕೆಲಸ ಆದಂತ ಈ ನಿಂದ ಗುಣ ದೂರ ಮಾಡುತ್ತೆ ಸಂಘದೊಳಗೆ ಬಂದ್ಮೇಲೆ. ಅಂದ್ರೆ ಈ ಮನುಷ್ಯ ಶರೀರ ಧಾರಣೆ ಮಾಡಿದ್ಮೇಲೆ ನಾವು ಅದನ್ನ ಅಟಟ ಬಿಟ್ಟುವಂತ ಹೋಗ್ಬೇಕು ಅಂತ, ಕೆಟ್ಟ ಕೆಲಸವನ್ನ ಬಿಟ್ಟುವಂತ ಹೋಗ್ಬೇಕು. ನಾವು ಬಿಡ್ಲಿಲ್ಲ ಅಂದ್ರೆ ಶಿಕ್ಷೆ ಆಗುದ. ಎಲ್ಲೋ ಮಾಡಿದಂತ ಪಾಪವನ್ನು ಇಲ್ಲಿ ಕಳ್ಕೊಂಡು ಹಾಕ್ತೇವೆ. ಇಲ್ಲಿ ಮಾಡಿದಂತ ಪಾಪ ಹೌದಲ್ಲ, ಅನ್ಯ ಜನದ ಮಾಡಿದಂತ ಪಾಪವನ್ನ ಈಗ ಮನುಷ್ಯ ಜನದ ಕಳ್ಕೊಂತೇವೆ. ಇಲ್ಲಿ ಮಾಡಿದಂತ ಪಾಪ ಎಲ್ಲಿವರು ಕಳ್ಕೊಳಕ್ಕಾಗಲ್ಲ. ಅದು ವಜ್ರ ಲೇಪಿತ. ಹೌದಲ್ಲ, ಅದಕ್ಕೆ ಇದನ್ನ ಮಾಡ್ಬೇಕು. ಜೀವನ ವ್ಯರಿಸಿದ ಮರಣವಾವುದು ಚಿಂತೆ. ಜೀವನ ವ್ಯರಿಸಿದ ಮರಣ ಯಾವುದು? ಚಿಂತೆ. ಚಿಂತೆಗಾಗಿನ ಸಾಯ್ತು. ಚಿಂತೆ ಮಾಡಿ ಸಾಯ್ತು. ಯಾವ್ದ್ರ ಚಿಂತೆ ಅಂದ್ರೆ ವಿಷಯದ ಚಿಂತೆ. ವಿಷಯ ಚಿಂತೆ ಸುಖ ಕೊಡ್ಲಾರದು. ಚಿಂತೆ ಮಾಡ್ಕೊಂಡು ಹೌದಲ್ಲ. ಯಾಕೆ ಸ್ವರ್ಗ ಅಂದ್ರೆ ಚಿಂತೆ ಹತ್ತಾರೆ. ಅದಕ್ಕೆ ಸ್ವರ್ಗ. ಉಂಡಿದ ಕೂಡ ಹೊಟ್ಟಿಗೆ ಹತ್ತವಲ್ರಿ. ಯಾಕ ಚಿಂತೆ ಒಟ್ಟ ಚಿಂತೆ ಮಾಡಾಕತ್ತೆ. ಹೌದಲ್ರಿ, ಸಹಜ ಐತಿಲ್ರಿ ಅದು. ಶರೀರ ಸ್ಟ್ರೆಸ್ ಆದ ಕೂಡಲೇ ಕೇಳ್ತಾರ, ಸ್ವರ್ಗದ ಕೂಡಲೇ ಏನೋ ಚಿಂತೆಗಿಂತ ಹಚ್ಕೊಂಡಿನ. ಚಿಂತೆ ಏನ್ ಮಾಡ್ತೈತಿ ಅಂದ್ರೆ ಚಿತೆಗೆ ಹೋಯ್ತೈತಿ. ಅದು ಶರೀರವನ್ನ ನಾಶ ಮಾಡ್ತೈತಿ, ಒಳಗ ಸುಡ್ತೈತಿ. ಹೊರಗಿನ ವ್ಯಕ್ತಿ ಇದನ್ನ ಒಳಗೆ ಗಾಯ ಮಾಡಿದ್ರೆ ಒಳಗೆ ಈ ಚಿಂತೆ ಅನ್ನೋದು ಒಳಗೆ ಗಾಯ ಮಾಡ್ಕೊಂತಾರೆ. ಅದನ್ನ ಹೊರಗಿನ ಗಾಯವನ್ನು ಎದರಿಂದ ಔಷಧೋಪಚಾರದಿಂದ ಮಾಸ್ಬೋದು. ಒಳಗಿಂದ ಹೆಂಗ್ ಮಾಸ್ತೀರಿ? ಒಳಗಾದಂತ ಗಾಯವನ್ನು ಮಾಸಕ್ಕೆ ಬರುವುದಿಲ್ಲ. ಅದಕ್ಕೆ ಜೀವನ ವ್ಯರಿಸಿದ ಮರಣ ಯಾವ್ದು? ಜೀವನಿಗೆ ಮರಣ ಸಮೀಪಕ್ಕೆ ತರುವುದು ಯಾವುದಂದ್ರೆ ಚಿಂತೆ. ಜೀವನವನ್ನ ಮರಣ ಸಮೀಪ ಒಯ್ಯುವುದು ಯಾವುದಂದ್ರೆ ಚಿಂತೆ. ಹೌದು, ವಿಷಯದ ಮೇಲಿನ ಚಿಂತೆ. ತನ್ನ ಸ್ವರೂಪದ ಮೇಲಿನ ಚಿಂತೆ ಮಾಡಕತ್ತಂದ್ರ ಅವಾಗ ಸಾವು ಇಲ್ಲ. ಆ ವಿಷಯಗಳು ಬರೋದೇ ಇಲ್ರಿ. ಅಲ್ಲಿ ವಿಷಯಗಳಿಂದ ದೂರ ಆದಂದ್ರೆ ಅವನ ಸ್ವರೂಪದ ಚಿಂತನೆ ಮಾಡ್ತಾನ. ಅದಕ್ಕೆ ಚಿಂತನೆ ಅಂತಾರ. ಇದಕ್ಕೆ ಚಿಂತೆ. ಚಿಂತನ ಮತ್ತು ಚಿಂತೆಗೆ ಹೌದು. ಚಿಂತನ ಮಾಡೋದ್ರಿಂದ ಶರೀರ ಕಾಂತಿಯುತವಾಗ್ತೈತಿ. ಈ ಚಿಂತೆ ಮಾಡೋದ್ರಿಂದ ಸೊರಗ್ತೈತಿ, ಶರೀರ ನಾಶ ಆಗ್ತೈತಿ, ಒಳಗೆ ಸುಡ್ತೈತಿ. ಒಳಗಿನ ಬೆಂಕಿದು ಒಳಗೆ ಸುಟ್ಟುವಂತ ಬರ್ತೈತಿ. ಅದಕ್ಕೆ ಮರಣಕ್ಕೆ ಸಮೀಪ ಒಯ್ದು ಯಾವ್ದು ಅಂದ್ರೆ ಚಿಂತೆ, ವಿಷಯಗಳ ಚಿಂತೆ. ಆ ವಿಷಯಗಳ ಚಿಂತೆ ದೂರ ಮಾಡ್ಕೊಂಡು ಸ್ವರೂಪ ಚಿಂತನೆಯಲ್ಲಿ ತೊಡಗಬೇಕು. ಸಂಗತವಾಗಿ ಕೇಳಿದ ಉತ್ತರದ ಇಂಗಿತವನ್ನು ಅರ್ಥ ನಡಿಬೇಕು. ಚಿಂತೆ ಬಿಡಬೇಕು ಅಂತ. ವಿಷಯದ ಮೇಲೆ ಚಿಂತೆ ಬಿಡಬೇಕು. ನೀವು ಎಷ್ಟು ಚಿಂತೆ ಮಾಡಿದ್ರೆ ಸುದ್ದಿ ಮಾಡ್ತೀರಿ ನೀವು ಬಾಳೆ? ಎಂಡ ಇಲ್ಲ. ಚಿಂತೆ ಮಾಡಿದ್ರೆ ಸುದ್ದ ಆ ಹಗಲಿ 12 ತಾಸು ನೀವು ಚಿಂತೆ ಮಾಡಿದ್ರು ಕೂಡ ಅದು ಸುದ್ದ ಆಗುದಿಲ್ಲ. ನಾಳೆ ಹಿಂಗ ಆಗ್ಬೇಕು ಅಂತ ನೀವು ಎಷ್ಟು ಗೇಣಿಕೆ ಹಾಕಿದ್ರು ಕೂಡ ಹಂಗ ಆಗುದಿಲ್ಲ. ಅವಾಗ ಏನಾಕತಿ? ಕ್ರೋಧ ಉಂಟಾಕತಿ. ಹಂಗಾತಂದ್ರ ಮದ ಉಂಟಾಕತಿ. ಮತ್ತೆ ಆಸೆ ಕಡುಲೋಭ ಚಾಲು ಆಕತಿ. ಚಾಲು ಆಗಿಬಿಡ್ತದ. ವಾಸನೆಗೈಯಲು ಸಂಘ ಲಭಿಸುವುದವನಿಗೆ ಸಂಘದಲ್ಲಿ ಕ್ರೋಧವು. ಅದರಿ ಅಂತರ್ನ ಹುಡ್ಕೊಂಡು ಹೋಗ್ತಾನವ. ವಿಷಯದ ಮೇಲೆ ಎಂತೆಂತ ಆಸೆ ಅದಾವಲ್ಲ ಅಂತ ಸಂಘವನ್ನ ಮಾಡ್ತಾನವ. ಎಷ್ಟ್ ಹೇಳ್ತಾರ ಸಂಘ ಬಿಡ್ರು ಅದನ್ನ, ಅಲ್ಲಿ ಹೋಗ್ಬೇಡ್ರು ಅಂತಾನ. ಆದ್ರೂ ತೆಪ್ಪಸಾದ್ರೂ ಅಲ್ಲಿ ಹೋಗಿರ್ತಾನ.
ಹೌದು ಹೋಗಿರ್ತಾರ ಇಲ್ಲ ನೀರೇ ಕುಡಿ. ಅಂತರ ಸಂಘ ಮಾಡ್ಬಿಡು ಅಂತ ಸಾಕಷ್ಟು ತಿಳುವಳಿಕೆ ಹೇಳ್ತಾರ, ಬಲ್ಲವರಿಂದ ತಿಳುವಳಿಕೆ ಹೇಳಿಸ್ತಾರ, ಆದ್ರೂ ಕೂಡ ತಪ್ಪಿಸಲೇ ಹೋಗಿರ್ತಾರ. ಅಂತರ ಸಂಘ ಬಿಡಿಸ್ಬೇಕು ಅಂತ ಮತ್ತೆಲ್ಲೆಲ್ಲೋ ಸ್ಥಳ ಪಲ್ಲಟ ಮಾಡಿರ್ತಾರ, ಆದ್ರೂ ಕೂಡ ಮತ್ತೆ ಅಲ್ಲಿ ಹೋಗಿ ಕೂಡ ಅಂತರ ಸಂಘನ ಮಾಡ್ತಾರೆ. ಯಾಕಂದ್ರೆ ವಿಷಯದೊಳಗೆ ಅಷ್ಟೊಂದು ಆಸೆ, ಬಯಕೆಗಳು. ಆ ಬಯಕೆಗಳು ಏನಾಕವ ಅಂದ್ರೆ ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಅಂತಕ್ಕಂಥ ಹರ್ಷಡ್ವರಗಳಿಗೆ ಕಾರಣಕ್ಕವ. ಅದಕ್ಕೆ ಚಿಂತೆ ಬಿಡಬೇಕು ಅಂತ, ವಿಷಯದ ಚಿಂತೆ, ವಿಷಯದ ಮೇಲೆ ಇರ್ತಕ್ಕಂಥ ಆಸಕ್ತಿಯನ್ನ ಕಳ್ಕೋಬೇಕು. ಅದ ಆಸಕ್ತಿನ ಏನ್ ಮಾಡಾಕತ್ತೈತಿ, ಚಿಂತೆಗೆ ಹಚ್ಚೈತಿ. ಆ ಆಸಕ್ತಿನ ಚಿಂತೆಗೆ ಹಚ್ಚೈತಿ. ಆಸಕ್ತಿ ಕಳ್ಕೊಂಡು ನಾವ್ಗ ಚಿಂತೆನ ಇಲ್ಲ ಅಂತ. ವಿಷಯದ ಮೇಲೆ ಯಾವಾಗ ಪ್ರೇಮ ಐತಿಯೋ ಅವ ಚಿಂತೆ ಮಾಡ್ತಾನೆ. ವಿಷಯದ ಮೇಲೆ ಪ್ರೇಮವನ್ನು ಕಳ್ಕೊಂಡು ನಾವು ಚಿಂತೆ ಮಾಡೋದಲ್ಲ. ತನ್ನ ಮೇಲೆ ಪ್ರೇಮವನ್ನು ಉಂಟು ಮಾಡ್ಕೊಂಡವ ವಿಷಯದ ಮೇಲೆ ಆಸಕ್ತಿಯನ್ನ ಕಳ್ಕೊಂಡ್ ಬಿಡ್ತಾನ. ಅವಾಗ ಯಾವಾಗಲೂ ತನ್ನ ಸ್ವರೂಪದ ಕಡೆನ ಲಕ್ಷ್ಯ ಇರ್ತದೆ. ಹೌದು. ಅದಕ್ಕೆ ಸಿಕ್ಕಿದ್ದಜಿ ಮೈತ್ರ ಕೇಳಿದಂತ ಚೂಡಾಲಿನಿಗೆ ಸಿಕ್ಕಿದ್ದಜಿ ಚೂಡಾಲಿನಿಗೆ ಕೇಳಿದಂತ, ನಿನ್ ಶರೀರ ಇಷ್ಟ ಕಾಂತಿಯುತವಾಗೈತಿ, ನಿನ್ ಶರೀರ ಇಷ್ಟ, ನಾನು ಕೂಡ ಇದನ್ನ ಮಾಡ್ತೇನೆ, ನಿನ್ ಶರೀರ ಇಷ್ಟ ಕಾಂತಿಯುತ ಆಗೈತಿ, ದಿನ ದಿನ ಕಾಂತಿಯುತ ಆಗತ್ತಲ್ಲ. ಯಾಕಂದ್ರೆ ನೀ ಹಚ್ಕೊಂಡಿ, ನಾ ಹಚ್ಕೊಂಡಿಲ್ಲ. ನಂದು ನಂದು ಅಂತ ಹಚ್ಕೊಂಡಿ ನೀನು, ನಾ ಅದನ್ನ ಹಚ್ಕೊಂಡಿಲ್ಲ. ಅದನ್ನ ಕರ್ತವ್ಯ ಅಂತ ಪಾಲನೆ ಮಾಡಾಕತ್ತೀನಿ, ಕರ್ತವ್ಯ ಅಂತ ನಾ ನೋಡಾಕತ್ತೀನಿ. ನೀ ನಂದಂತ ನೀ ನೋಡಾಕತ್ತಿ. ಅದಕ್ಕೆ ನೀನು ಅದ ಇದಾಗೈತಿ. ಅದನ್ನ ಬಿಡೋ ನೀನು, ನಿಂದು ಇದಾಕೈತಿ ಅಂತ ಹೇಳಿ. ಹೌದು. ಅದಕ್ಕೆ ನಾವು ಯಾಕೆ ಸ್ವರ್ಗನಪ್ಪ ಅಂದ್ರೆ ಎಲ್ಲ ಐತಿ. ಯಾಕೆ ಸ್ವರ್ಗನ ಅಂದ್ರೆ ಚಿಂತೆ ಹಚ್ಕೊಂಡ, ಯಾವ್ದೇ ಒಂದು ಕೊರಗೈತಿ ಕೇಳ್ರಿ, ಅವ್ರನ್ನ ಒಳಗ್ ಕರೆದು ಕೇಳ್ರಿ, ಏನಾದ್ರು ಹಚ್ಕೊಂಡ ಹೆಂಗ ಅಂತ. ಹೌದು. ಅದಕ್ಕೆ ಜೀವನ ಹರಿಸಿದ ಮರಣ ಯಾವ್ದು ಅಂದ್ರೆ ಚಿಂತಿನ ಅಂತ. ಮರಣಕ್ಕೆ ಸಮೀಪ ಹೋಯ್ದು ಯಾವ್ದಂದ್ರೆ ಚಿಂತೆ, ವಿಷಯದ ಚಿಂತೆ, ವಿಷಯಗಳ ಬಗ್ಗೆ ಆಸಕ್ತಿಯನ್ನು ತಾಳುದ ಮರಣವನ್ನು ಸಮೀಪಕ್ಕೆ ಹೋದಂಗ ಅಂತ. ಹೌದಲ್ರಿ. ಅದಕ್ಕೆ ಆಸಕ್ತಿಯನ್ನು ಕಳ್ಕೋಬೇಕು, ವಿಷಯದ ಮೇಲೆ ಇರ್ತಕ್ಕಂಥ ಬಯಕೆಗಳನ್ನ ದೂರ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಸಂಘದೊಳಗೆ ಬಂದ್ಮೇಲೆ ಹಿಂದಾಯ್ತು, ಇನ್ನು ಕೇಳ್ಯಾರ ಬಿಟ್ಟೇವನ ಇಲ್ಲ. ಬಕ್ಕ ಅವ್ರು ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮೋಹ, ಮದ, ಮತ್ಸರಗಳು ಇರಲು ನಿಜ ನಿಗಮ ಗುರುವಿಂದ ಅರಿದೊಡೆಯನ್ನು ಮುಕ್ತಿ ಸುಖ ಸಾಧ್ಯವೇ. ಬಿಡ್ಲಿಲ್ಲ ಅಂದ್ರೆ ಹೆಂಗಿದ್ದಂಗೆ ಇದ್ದು ಅಂದ್ರೆ ಎಲ್ಲಿ ಹೋದ್ರಿ, ನಾನು ಅಲ್ಲೇ ಅದೇನ್ರಿ, ಕೆಚ್ಚಲ್ದಾಗ ಉಣ್ಣಿಗತಿ ಅಂದ್ರೆ ಕೆಚ್ಚಲ್ದಾಗ ಉಣ್ಣಿನ ಐತಿ, ಅಲ್ಲೇ ಐತಿ, ಹಾಲಿನ ಸಮೀಪನ ಐತಿ ಕರೆ. ಆದ್ರೆ ಹಾಲಿನ ಸ್ವಾದ ನೋಡೇ ಇಲ್ಲ. ಅದ್ರ ಲಕ್ಷ್ಯ ಅದ್ರ ಕಡೆ ಐತಿ ಅಂದ್ರೆ ರಕ್ತದ ಕಡೆ. ಯಾಕಂದ್ರೆ ಎಂದಿನಂತೆ ಹೌದಲ್ಲ. ಅದಕ್ಕೆ ನಿಜ ನಿಗಮ ಗುರುವಿಂದ ಅರಿದೊಡೆ ಮುಕ್ತಿ ಸಾಕ ಸಾಧ್ಯವೇ. ಇವ ಇರ್ಲು ಎಂದಿನಂತೆ ಹೋಗ್ಬೇಕು ಅಂತ, ಸಂಘದೊಳಗೆ ಬಂದ್ಮೇಲೆ ಕಳ್ಕೋಬೇಕು ಅಂತ. ಹೋಗ್ಲಿಲ್ಲ ಅಂದ್ರೆ ಎಂದಿನಂತೆ ಅವ ಇದ್ದು ಅಂದ್ರೆ ಮರಣ ಸಮೀಪ ಬರದ. ಅಂತ ಗುರು ಬಂದ್ರು, ಸಾಕ್ಷಾತ್ ದೇವ್ರ ಬೇಕಾದ್ರು ಮತ್ತ ಅವಾಗಂದ್ರ ಅವ ವಿಷಯದ ಕಡೆನ ನಂದಿನ ಕೇಳಿದ್ರಿ ಏನ್ ಮಾಡುದು. ಮುಕ್ತ ಆಗಿರುವಂತ ಇದನ್ನ ಕೇಳಿದ್ರೆ ಮುಕ್ತ ಆಗ್ಬಿಡ್ತಿದ್ದ. ಗಾನ ಹೊಡ್ಯಾಕ್ ಚಲೋ ಆಕೈತೆ ಅಂತ ನಂದಿ ಕೇಳ್ಬಿಟ್ಟ. ಹೊಡಿ ಹಂಗಾರ ಅದರಾಗ ತಿರುಕೊಂತ ನೀನು ಅಂತ ಹೇಳಿದ, ತಗೊಂಡು ಹೋಗ ಅಂತ ಹೇಳಿ. ಹಂಗ ಅವರ್ದು ಅಂತ.
ಈಗ ಬಂದಂತ ಜನ್ಮವನ್ನ ಎದಕ್ಕೆ ಉಪಯೋಗ ಮಾಡ್ಕೋಬೇಕಂದ್ರೆ ಆಸಕ್ತಿಯನ್ನ ಕಳ್ಕೊಳ್ಳೋ ಸಲುವಾಗಿ ವಿಷಯದ ಮೇಲೆ ಇರತಕ್ಕಂತ ಪ್ರೇಮವನ್ನ ಕಳ್ಕೊಳ್ಳೋ ಸಲುವಾಗಿ ಅದನ್ನ ಉಪಯೋಗ ಮಾಡ್ಬೇಕು. ಅದನ್ನ ಬಿಟ್ಕೊಟ್ಟು ಅದ ಚಿಂತೆ ಒಳಗೆ ಹೋದ್ವಿ ಅಂದ್ರೆ ಚಿಂತೆ ಮಾಡಿ ಯಾರು ಸುಧಾರಣೆ ಮಾಡಿದ್ರು ಹೇಳಿ? ಚಿಂತೆ ಮಾಡಿದ್ರೆ ಯಾರು ಸುಧಾರಣೆ ಮಾಡಕ್ ಆಗೋದಿಲ್ಲ. ಅದಕ್ಕೆ ವಿಷಮ ಸಂಸಾರವಿದು ಕನಸಂದರೆ ಅಂತ. ಇದನ್ನ ಸುಧಾರಣೆ ಮಾಡಕ್ ಆಗೋದಿಲ್ಲ. ನೀವು ಎಷ್ಟು ಚಿಂತೆ ಆಗ್ಲಿ 12 ತಾಸು ಕುಂತ ಗೆಣಿಕೆ ಹಾಕಿದ್ರು ಕೂಡ ನೀವು ಅನ್ಕೊಂಡಂಗ ಆಗೋದೇ ಇಲ್ಲ. ಏನಾರ ಒಂದ್ ದೋಷ ಇದ್ದೇ ಇರ್ತೈತಿ. ಆ ದೋಷ ಏನಾಕೈತಿ ಅವ್ರ ಚಿಂತೆಗೆ ಕಾರಣ ಆಕೈತಿ. ಹೌದಲ್ಲ? ಅದಕ್ಕೆ ಅದನ್ನ ಮಾಡಬಾರ್ದು. ಸಂಘದೊಳಗೆ ಬಂದ್ಮೇಲೆ ಅದನ್ನ ಬಿಡಬೇಕು. ಆತ್ ಬಿಡಪ್ಪ, ಪ್ರಾರಬ್ಧಕ್ಕೆ ಅನುಸಾರವಾಗಿ ನಡೀತೈತಿ, ನಡಿವಲ್ದಕ್ಕೆ ಅಂತ ಉದಾಸೀನ ಭಾವವನ್ನು ತಾಳಿದ್ರೆ ದುಃಖ ಆಗುದಿಲ್ಲ. ಕೆಟ್ಟತಲ್ಲೋ ಅನ್ಕೊಂತ ಕುಂತ್ರೆ ಕೆಡುದಾದ್ರ ಗುಣಧರ್ಮ ಕೆಡೋದೈತಿ. ವಿಷಮನ್ನ ಐತಿ. ಸಮ ಎಂದೂ ಆಗ್ಲಾರ್ದದು. ಸಮ ಇದ್ರ ಸಂಸಾರನ ಅಂತಿದ್ದಿಲ್ಲ ಅದಕ್ಕೆ. ವಿಷಮದಾಗ ಸಂಸಾರ ಐತಿ. ಸಮ ಇದ್ರ ಸಂಸಾರ ಆಗುದಿಲ್ಲ, ನಡೆಯುವುದಿಲ್ಲ ಅದು. ಹೌದಲ್ಲ? ಇದು ವಿಷಮ ಐತಂತ ಶರೀರ ಇದರ ಕೆಲಸ ನಡೀತೈತಿ. ಸಮ ಆದ್ರೆ 5 ಬಳು ಸಮ ಆದ್ರೆ ಒಂದ್ ಚರಗಿನಾರ ಹಿಡ್ಯಾಕ್ ಬರ್ತದೆ. ಚರಗಿ ಹಿಡ್ಯಾಕ್ ಸಹಿತ ಆಗುದಿಲ್ಲ. ಊಟ ಮಾಡಕ್ ಬರುದಿಲ್ಲ 5 ಬಳು ಸಮ ಇದ್ದು ಅಂದ್ರೆ. ಅದಕ್ಕೆ ಅದು ವಿಷಮ ಐತಿ. ವಿಷಮ ಇದ್ದದ್ರ ಕಡೆ ನೀ ಆಸಕ್ತಿ ಅಂತ ಬೇಡ, ಸಮ ಇದ್ದದ್ರ ಕಡೆ ಆಸಕ್ತಿ ಅಂತ. ಸಂಘದೊಳಗೆ ಬಂದ್ಮೇಲೆ ವಿಷಮ ಚಿಂತೆ ಕಾರಣ ಆಕೈತಿ, ಸಮ ಉನ್ನತಿ ಕಾರಣ ಆಕೈತಿ. ಹೌದಲ್ಲ? ಅದಕ್ಕೆ ಚಿಂತೆ ಮಾಡ್ಬೇಡ. ನಾವು ಏನ್ ಚಿಂತೆನ ಹಚ್ಕೊಂಡ್ಬಿಡೋದು. ಹೌದಲ್ಲ? ವಿಷಯಗಳ ಅಪ್ಪಾಪಿ ಚಿಂತೆ ಮಾಡೋದಾಗ ಕಾಲ ಬರೀ ವಿಷಯ ಅದಕ್ಕೆ ದುಃಖ ಆಕೈತಿ. ಯಾಕಂದ್ರೆ ನಾವು ಏಣಿಕೆ ಹಾಕಿದಂಗೆ ಆಗುದಿಲ್ಲ ಅದು. ನಾವು ಏನು ಅನ್ಕೊಂಡಿರ್ತೇವೆ ಹಂಗ ಆಗುದಿಲ್ಲ. ಯಾಕಂದ್ರೆ ನಾ ಭಾವನೆ ಮಾಡ್ಕೊಂಡಿದ್ದ ಬೇರೆ ಐತಿ, ಅದು ಇರೋದ ಬೇರೆ ಐತಿ. ನಾನು ಎಲ್ಲಾದ್ರಾಗೂ ಸುಖ ನೋಡಕಂತೀನಿ, ಅದ್ರೊಳಗೆ ಸುಖನೇ ಇಲ್ಲ. ನಾ ಭಾವಿಸ್ಕೊಂಡೇನೆ ಅದ್ರೊಳಗೆ ಸುಖ ಐತಿ. ನನ್ನ ಭಾವನೆಗೆ ಅನುಸಾರವಾಗಿ ಅದು ಇಲ್ಲ. ಅದಕ್ಕೆ ದುಃಖ ಕೊಡ್ತೈತೆ. ಅದಕ್ಕೆ ಚಿಂತೆಗೆ ಕಾರಣ ಆಕೈತಿ. ಅದಕ್ಕೆ ಅದ್ರ ಮೇಲೆ ಸುಖ